ಅಲ್ಲ ಸರ್, H2O ಅಲ್ಲಿ ಆಡಿಯೋ ಬಿಟ್ಟಾಗ ಒಂದು ಯೂನಿಕ್ ವೇ ಆಫ್ ಮಾರ್ಕೆಟಿಂಗ್ ಮಾಡಿದ್ರಿ. ಲೈಕ್ ಆಡಿಯೋದಲ್ಲಿ ನನಗೀಗಲೂ ನೆನಪಿದೆ, ಅವಾಗ ಕಸೆಟ್ ಹಾಕೊಂಡ್ರೆ ನೀವು ಸಾಧು ಸರ್ ಕೂತ್ಕೊಂಡು ಒಂದು ಸ್ಟುಡಿಯೋದಲ್ಲಿ ಮಾತಾಡ್ತಾ ಇರ್ತೀರಾ, ಆ ಹಾಡು ಬಗ್ಗೆ ಒಂದು ಪ್ರಿಲ್ಯೂಡ್ ಕೊಡ್ತೀರಾ, ಆಮೇಲೆ ಆ ಹಾಡು ಬರೋವಂಥದ್ದು ಅಂತ ಡೈಲಾಗ್ಸ್ಗಳೆಲ್ಲ ಹಾಕಿ, ಬಿಕಾಸ್ ದಟ್ ವಾಸ್ ಎ ವೆರಿ ಯೂನಿಕ್. ಆಮೇಲೆ ತಿರ್ಗಾ ಎವ್ರಿ ಟೈಮ್ ಮಾರ್ಕೆಟಿಂಗಲ್ಲಿ ಸೂಪರ್ ಬಂದಾಗ ಒಂದೊಂದು ಸಾಂಗಲ್ಲೂ ಕೂಡ ಒಬ್ಬೊಬ್ರು RJ ಕೈಲಿ ಮಾತಾಡ್ಸಿದ್ದೀರಾ. ಕರೆಕ್ಟ್, ಹೌದು. ಈಗ ನಿನ್ನೆ ಅವ್ರ ಹತ್ರ ಮಾತಾಡ್ಬೇಕಾರೆ ರಶ್ಮಿ ಅವ್ರ ಹತ್ರ, ರಶ್ಮಿ ಅವರು ಅದನ್ನ ಸೂಪರ್ 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 ಅಂತ ನಾನು ಯಾವಾಗಲೂ ನೆನ್ಸ್ಕೊತಾ ಇರ್ತೀನಿ, ಎಷ್ಟು ಚೆನ್ನಾಗಿ ಹೇಳಿದ್ರಿ ನೀವು ಅಂತ. ಅವರೇ ಅದನ್ನು ಬರೆದು ಅದನ್ನು ಮಾತಾಡಿದ್ರು. ಆ್ಯಕ್ಚುಲಿ ವೆರಿ ಯೂನಿಕ್ ವೇ ಆಫ್ ಪ್ಲಗ್ ಇನ್ ಮಾಡಿದ್ರಿ. ಆ್ಯಕ್ಚುಲಿ ನಂಗೆ H2O ಅದಕ್ಕೆ ನಾನು ಯಾವಾಗಲೂ ನಾಪ್ಸ್ಕೊಳ್ಳೋದು. ಅದು ಹೆಂಗಿತ್ತು ಅಂದರೆ, ಕಸೆಟ್ ಹಾಕ್ಕೊಂಡ್ರೆ ನಮಗೆ ವಿಜುವಲ್ ಮೀಡಿಯಮ್ ಗೊತ್ತಿಲ್ಲ, ಏನು ಯೂಟ್ಯೂಬು ಏನೂ ಇಲ್ವಲ್ಲ ಸರ್ ಅವಾಗ. ನಮಗೆ ವಾಟ್ ಎವರ್ ದಿ ಆಡಿಯೋ ನನಗೆ ಹೆಂಗೆ ಅನಿಸ್ತಿತ್ತು ಅಂದರೆ, ಆಕಾಶವಾಣಿಲಿ ಯಾವುದೋ ಒಂದು ಸಿನಿಮಾ ಆಡಿಯೋನ ಪ್ಲೇ ಮಾಡೋರು ಮುಂಚೆ, ಅಂದರೆ ಸಿನಿಮಾ ಪೂರಾ ಪ್ಲೇ ಮಾಡೋರು. 2.5 ಗಂಟೆ 3 ಗಂಟೆ ಕೂತ್ಕೊಂಡು ನಾವು ಆಡಿಯೋ ಕೇಳಿಸ್ಕೊತಿದ್ವಿ. ಆ ಸಿನಿಮಾ ನೋಡಿದರೆ ಆ ವಿಜುವಲೈಸ್ ಮಾಡ್ಕೊತಾ ಇದ್ವಿ. ಈಗ ಯಾವುದೋ ಒಂದು ನೋಡಿದಾಗ, ಯಾವುದೋ ಫಾರ್ ಎಕ್ಸಾಂಪಲ್ ಪ್ರೇಮಲೋಕ ಅಂತ ಅನ್ಕೊತೀವಿ, ಯಾವುದೋ ಅಂದ್ಕೊಳ್ಳೋಣ, ಇಲ್ಲಿಂದ ಇವ್ರು ಬರ್ತಾರೆ ಅಂತ ದ ಆಡಿಯೋ ಯೂಸ್ ಟು ಪ್ಲೇ. ನಮ್ಮ ತಲೆಯಲ್ಲೂ ಕೂಡ ಹಾಗೆ ಇದ್ದಿದ್ದಾನೆ, ಇದು ಯಾವ ಥರ ಸ್ಟುಡಿಯೋ ಸೆಟಪ್ ಇರ್ಬೋದು, ಇಲ್ಲೆಲ್ಲೋ ಉಪಿ ಸರ್ ಹೆಂಗೆ ಕೂತಿರ್ತಾರೆ, ಇಲ್ಲಿ ಸಾಧು ಸರ್ ಹಿಂಗೆ ಕೂತಿರ್ತಾರೆ. ದ್ಯಾಟ್ ಈಸ್ ದಿ ಕೈಂಡ್ ಆಫ್ ಯೂನಿಕ್ ಪ್ರೆಸೆಂಟೇಷನ್ ವಾಟ್ ಯು ಗಿವ್ ಇಟ್ ಟು ಅಸ್ ಥ್ರೂ H2O ಸರ್. ಆ್ಯಂಡ್ ತಿರ್ಗಾ ಈ ಹಾಡು ಬಗ್ಗೆ ನಂಗೆ ತಿಳ್ಕೊಬೇಕಾಗಿದೆ ಸರ್, ಸಿನ್ಸ್ ಸಾಂಗ್ ಬಂತು ಅಂತ. ಹಾಗೇನು ಅದು ಇಂಡಿಯಾ, ಮಂಡ್ಯ, ಮಲೇಷ್ಯಾ, ಕಲಾಸಿಪಾಳ್ಯ, ಹೌ ಸರ್ ಅದು? ಇದಂಗೆ ಗುರುವೆ. ಆ್ಯಕ್ಚುಲಿ ಏನಂದರೆ, ಏನೋ ಒಂದು ಬ್ಯಾಂಕ್ ಹೋಗಿದ್ದೆ ಯಾವುದೋ ಒಂದು ಸಂದರ್ಭದಲ್ಲಿ. ನನ್ನೊಂದು ಹುಡುಗಿ ಯೂಶಲಿ ಇರುತ್ತಲ್ಲ ಯಂಗ್ ಏಜಲ್ಲಿ, ಹಿಂಗೆ ನೋಡಿದೆ, ಒಂದು ಹುಡುಗಿ ಚೆನ್ನಾಗಿದ್ಲು. ಅವ್ಳಿಗೇನೋ ಗೊತ್ತಿಲ್ಲದೆ ಒಂದು ಸ್ಮೈಲ್ ಕೊಟ್ಲು ನನಗೆ ಸ್ಮೈಲ್ ಕೊಟ್ಲಲ್ಲ ಅಂತ. ಹೊರಗೆ ಬಂದಾಗ ಹೃದಯ ಎಲ್ಲ ಅರಳಿಬಿಟ್ಟಿತ್ತು ಅವಾಗ. ನಾನೇ ಐ ವಾಂಟ್ ಟು ಸಿ ಮೈ ಡಾರ್ಲಿಂಗ್ ಹೆಂಗಿದೆ ಅಂತ ಯಾವಾಗಲೋ ಮಾಡಿದ ಟ್ಯೂನ್ ಅದು. ಯಾವಾಗಲೂ ಮಾಡಿದ್ದು. ಅದನ್ನು ಸಾಧು ಅವ್ರಿಗೆ ಹೇಳಿದೆ, ಹೆಂಗಿರುತ್ತೆ ಸಾಧು ಈ ಥರ ನಾನೇ ಅಂತಾರೆ. ಇಸ್ಲಾಮಿಯಾ, ನಮೀಬಿಯಾ ಎಲ್ಲ ವರ್ಲ್ಡ್ಗಳು ಹಾಕ್ಬಿಟ್ಟು ಕೊನೆಗೆ ನಮ್ಮ ಮಂಡ್ಯ ಇಂಡಿಯಾ ಅಂತ ಹಾಕಿ, ಮಂತ್ರಾಲಯ, ಕಲ್ಲೇರಿಯಾ, ಮಣ್ಣೇರಿಯಾ, ಏನೋ ಮೃಗಾಲಯ, ಜಲಾಶಯ, ಏನೇನೋ ಒಂದಷ್ಟು ಬಂದಾಗ. ಆ್ಯಂಡ್ ಅಗೇನ್ ಇಟ್ ರಿಪೀಟ್ಸ್ ದ ಸೇಮ್. ತಿರ್ಗಾ ನಾನು ಅದು ಯಾಕೆ ಹೇಳಿದ್ರೆ, ರಾಜೇಶ್ ಸರ್ ಜೊತೆ ಇಂಟರ್ವ್ಯೂ ಮಾಡ್ತಿರ್ಬೇಕು, ರಾಜೇಶ್ ಕೃಷ್ಣನ್ ಜೊತೆ. ಅವರು ಅವಾಗ ಹೇಳಿದರು, ನಾನು ಆ್ಯಕ್ಚುಲಿ SPB ಸರ್ ಸ್ಕೂಲಿಂದ ಬರ್ತೀನಿ ನಾನು ಸರ್. ನಾನು ಸ್ಟುಡಿಯೋಗೆ ಹೋದಾಗ ನಾನು ಈ ಸುಮ್ಮನೆ ನಗ್ತಾಳೆ ಅನ್ನೋದು ಐಡಿಯಾ ಇರಲಿಲ್ಲ. ನಾನೆಲ್ಲೋ ಆ ಥರ ಹಾಡೋಣ ಅಂತ ಅಂದ್ಕೊಂಡಿದ್ದೆ. ಉಪೇಂದ್ರ ಅವ್ರು ಬಂದರು, ದಿ ಎವರ್ ಡೈನಮಿಕ್ ಉಪೇಂದ್ರ ಅವ್ರು ಬಂದ್ಬಿಟ್ಟು, ಇದು ಈ ಥರ ಇಲ್ಲ, ಇದು ಹೆಂಗೆ ಆಡಬೇಕು ಅಂದರೆ ಆ್ಯಕ್ಸಿಡೆಂಟದು ಬೇರೆಯೇ ಆಯಾಮ ಕೊಟ್ಟರು. ಅವರೆಲ್ಲರೂ ನಾನು ಲಿರಿಕ್ಸ್ ಓದ್ಬಿಟ್ಟು ಫಸ್ಟ್ ಟೈಮ್ ಹಿಂಗಾಯಿತು ಅಂತಂದ್ಬಿಟ್ಟು, ಆ್ಯಂಡ್ ದ ಮ್ಯಾಜಿಕ್ ಹ್ಯಾಪೆಂಡ್ ಓನ್ಲಿ ಬಿಕಾಸ್ ಆಫ್ ಉಪೇಂದ್ರ ಅಂತಂದ್ಬಿಟ್ಟು ಹೇಳ್ತಿದ್ರು ಅಂತ. ಥಾಟ್ ಪ್ರೊಸೆಸ್ ಇಟ್ ಸೆಲ್ಫ್ ಈಸ್ ಲೈಕ್ ದ್ಯಾಟ್, ಫ್ರಮ್ ತಟ್ಟೋಣ ಇಂದ ಹಿಡಿದು ತರಲಿ ನನ್ನ ಮಗ ತೊಗೊಂಡಾಗ. ಇಲ್ಲ, ಅದು ಅಷ್ಟೇ ನೋಡಿ. ಏನಂದರೆ, ಈ ನಮ್ಮ ಚಾಮರಾಜಪೇಟೆಯಲ್ಲಿ ಯಾರೋ ಒಬ್ಬ ಹಣ್ಣು ತೊಗೊಂಬರೋನು, ಮಾವಿನ ಹಣ್ಣ. ಅವನೊಂದು ಸ್ಟೈಲಲ್ಲಿ ಕೂತ್ಕೊಂಡವನು, ಮಲ್ಕೋಬಾ ಅಂತ ಹೋಗೋನವನು. ನಾನು ಏನೇನು ಮಲ್ಕೋಬಾ ಅಂತಾರೆ ಅಂತ ತಲೆಯಲ್ಲಿ ರಿಜಿಸ್ಟರ್ ಆಗ್ಬಿಟ್ಟಿತ್ತು. ಅವಾಗ ಈ ಸಾಂಗ್ ಬಂದಾಗ ಸಾರ್ಗೆ, ಕಾಶಿ ಸಾರ್ಗೆ, ಸರ್ ಮಲ್ಗೋಬಾ ಮಾವಿನ ಹಣ್ಣೆ ಅಂದರೆ, ಈ ಥರ ಮಲ್ಕೋಬಾ ಸರ್ ಇದು. ಅವಾಗ ಹಣ್ಣು ಬಂದಿದ್ದಲ್ಲಿ, ಮಲ್ಗೋಬಾ ಹಣ್ಣು ಬಂದಿದ್ದು ಹಂಗೆ. ಈ ಎಲ್ಲೋ ಯಾವುದೋ ಇನ್ಸ್ಪಿರೇಷನ್ ಆಗುತ್ತೆ ನೋಡಿ, ಅದು ಯಾವುದೋ ಹೇಳಿರೋ ಯಾವುದೋ ಆ್ಯಂಗಲಲ್ಲಿ ಎಲ್ಲೆಲ್ಲೋ ಹೋಗಿರೋದು ಎಲ್ಲೆಲ್ಲೋ ಬಂದಿರುತ್ತೆ. ಆ್ಯಂಡ್ ಅಂಟಂಟ್ ಹೆಂಗೆ ಬಂತು ಸರ್? ಅದು ಹಂಸಲೇಖ ಅವರು. ಹೌದಾ? ಕಂಪ್ಲೀಟ್ಲಿ. ಬಟ್ ಬ್ರೀಫ್ ನೀವೇ ಕೊಟ್ಟಿರ್ತೀರಲ್ಲ ಸರ್? ಅಲ್ಲ, ಸಿಚುವೇಶನ್ ನಾನು ಹೇಳಿದೆ, ಬಟ್ ಅವರು ಅದು ಅದ್ಭುತ, ಅದು ಆ ಟ್ಯಾಲೆಂಟ್ ಅಂದರೆ. ನಾನು ಹಂಸಲೇಖ ಅವ್ರಿದ್ದಾಗ ಹೇಳ್ಬಿಡ್ತಿದ್ದೆ, ಸರ್ ನಾನು ಸಾಂಗ್ ಬರೆಯಲ್ಲ ಸರ್ ಅಂತ. ಇಲ್ಲಪ್ಪ, ಇಲ್ಲ ಸರ್, ನೀವು ಬರೀಬೇಕು ಸಾಂಗು, ನೀವೇ ಮ್ಯೂಸಿಕ್ ಡೈರೆಕ್ಟರ್ ಅಷ್ಟೇ, ಲಿರಿಕ್ಸ್ ನಾನು ಬರೆಯಲ್ಲ ಅಂತ. ಯಾಕಂದ್ರೆ ನಾನು ಅಷ್ಟು ದೊಡ್ಡ ಅಭಿಮಾನಿ ಅವರ ಲಿರಿಕ್ಸ್ಗೆಲ್ಲ. ಸರ್, ಒಂದಿಷ್ಟು ಜನರು ಕೇಳಿರುವಂಥ ಪ್ರಶ್ನೆಗಳನ್ನ ಪ್ರಜೆಗಳು ಸರ್, ರಾಜಕೀಯ ಅನ್ನೋ ಬರೀ ಸ್ಕ್ರಿಪ್ಟು ಬರಿತಾನೆ ಇರೋದಕ್ಕಿಂತ ಒಂದು ಸ್ಯಾಲ್ರಿ ಅಖಾಡದಲ್ಲೇ ಧುಮುಕಿ ಪ್ರಾಕ್ಟೀಸ್ ಮಾಡಬಹುದಾ? ಅದೇ ತುಂಬ ಜನಕ್ಕೆ ಅದೇ ಗೊತ್ತಾಗ್ತಿಲ್ಲ. ನಾನು ಅಖಾಡದ ಧುಮುಕಿರೋದೇ ಪಾರ್ಟಿ ಸ್ಥಾಪನೆ ಮಾಡಿ ಏನು ಹೇಳಿ ಅವತ್ತಿಂದ ಇವತ್ತವರೆಗೂ ಅಲ್ಲೇ ಇದ್ದೀನಿ ನಾನು. ಬಟ್ ಹೊರಗೆ ಯಾಕೆ ಅನ್ನಿಸ್ತೀನಿ ಅಂದರೆ, ರಾಜಕೀಯ ಮಾಡ್ತಿಲ್ಲ ಅಂತ ಎಲ್ರಿಗೂ ಅನ್ನಿಸ್ತಿದೆ. ಬಟ್ ಇದು ಬೇರೆ ಅನ್ನೋದು ಮೋಸ್ಟ್ಲಿ ಅರ್ಥ ಆಗಿದೆ ಅನ್ಸುತ್ತೆ ಎಲ್ಲರಿಗೂ. ಐ ನೋ. ಆಸ್ ಪರ್ ಹಿಮ್, ಇಸ್ ಹ್ಯಾಪಿನೆಸ್ ಮೋರ್ ಇಂಪಾರ್ಟೆಂಟ್ ಆರ್ ದ ಪೀಸ್?
ಪೀಸ್ ಆದ್ರ ಮೇಲೆ ಹ್ಯಾಪಿನೆಸ್ ಗುರು. ಪೀಸ್ ಇಲ್ಲದೆ ಇದ್ರೆ ಹ್ಯಾಪಿನೆಸ್. ದ ರೂಟ್ ಆಫ್ ಹ್ಯಾಪಿನೆಸ್ ಈಸ್ ಪೀಸ್. Peace. How can we as youth of Karnataka help him with his party Prajakiya? ದಟ್ ಈಸ್ ಎ ಗ್ರೇಟ್ ಇದು ವಂಡರ್ಫುಲ್ ಇದದು ಆ್ಯಕ್ಚುಲಿ. ಅಫ್ಕೋರ್ಸ್ ಯೂತ್ ಶುಡ್ ಹೆಲ್ಪ್. ಅಲ್ಲ, ಹೌ Youths- ಕ್ಯಾನ್ ವಿ ಹೆಲ್ಪ್ ಅಂತ ಕೇಳ್ತಿರೋದು ಸರ್. Yeah, you can help in 101 ways just to spread this awareness. Just talk to your friends. Just make one reel, make one small video. Or Yeah. if you get to see any videos, actually just to share it, like it. These are Yeah. all the simple things anybody can do. ಯಾವುದೇ ವಿಷಯ ಆದರೂ ಮೊದಲು ನಾವು ಫಾಲೋ ಮಾಡಬೇಕು, ಆಮೇಲೆ ಜನಕ್ಕೆ ಹೇಳೋ ರೈಟ್ಸ್ ಇರುತ್ತೆ. ನಿಜಾನಾ? ಯಾವುದೇ ವಿಷಯನೂ. ಯಾವ ವಿಷಯ ಅಂತ ಪರ್ಟಿಕ್ಯುಲರ್ ಗೊತ್ತಾಗ ನಾನು ಯಾವ್ದು ಫಾಲೋ ಮಾಡ್ತಿಲ್ಲ, ಯಾವ್ದು ಹೇಳ್ತಾ ಇದ್ದೀನಿ ಅಂತ ಅಲ್ಲ, ಗೊತ್ತಾಗಲ್ಲ. ಅವ್ರು ಕೇಳಿರೋ ಪ್ರಶ್ನೆ ಯಾವುದೇ ವಿಷಯ ಆದರೂ ಮೊದಲು ನಾವು ಫಾಲೋ ಮಾಡಬೇಕು, ಆಮೇಲೆ ಜನ ಹೇಳೋ ರೈಟ್ಸ್ ಇರುತ್ತೆ. ನಿಜಾನಾ? ಇಲ್ಲ, ಕರೆಕ್ಟೇ ಅದು. ಹೌದು. ಇವಾಗ ನಾನಿವಾಗ ಏನೋ ಒಂದು ಮಾಡ್ದೇನೆ ನಾನು ಮಾಡಿ ಅಂತ ಹೇಳಬಾರ್ದು. ಫಾರ್ ಎಕ್ಸಾಂಪಲ್ ಈ ಪ್ರಜಾಕಿನೇ ತಗೊಳ್ಳಿ, ಮೋಸ್ಟ್ಲಿ ಅದನ್ನ ಬಗ್ಗೆನೇ ಅದೇ ಕೇಳಿರ್ತಾರೆ ಸರ್. ನೀವು ಬಂದು ಮಾಡಿ ಆಮೇಲೆ ನಮ್ಗೆ ಹೇಳಿ ಅಂತ ಹ್ಮ್ ನಾನು ಹೇಳ್ತಿರೋದು. ಅದು ರಾಜಕೀಯ. ಹ್ಮ್ ನೀವು ಬಂದು ಮಾಡಿ ತೋರಿಸಿ ಆಮೇಲೆ ನಮ್ಗೆ ಹೇಳಿ ಏನು ಮಾಡಬೇಕು ಅಂತ. ಆಮೇಲೆ ಹೇಳೋದೇಳಿ ನಾನು ಮಾಡ್ಕೊಂಡು ಹೋಗ್ತಾ ಇರೋದು. ಇದಂಗಲ್ಲ, ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡೋವಂಥದ್ದು. ಬಿಕಾಸ್ ಒಂದೇ ಒಂದು ಸಿಂಪಲ್ ಹೇಳ್ತೀನಿ, ಇದು ನನ್ನೊಬ್ಬನ ದೇಶ ಅಲ್ಲ, ಇದು ನನ್ನೊಬ್ಬನ ರಾಜ್ಯ ಅಲ್ಲ, ನಮ್ಮೆಲ್ಲರದು. ಅಲ್ಲಿರೋದು ನನ್ನೊಬ್ಬನ ಟ್ಯಾಕ್ಸ್ ಮನಿ ಅಲ್ಲ, ನಿಮ್ಮೆಲ್ಲರದು. ಎಲ್ಲರೂ ಸೇರಿ ಒಂದು ಸಣ್ಣ ಪ್ರಯತ್ನ ಮಾಡಲೇಬೇಕು ನಾವು ಆ್ಯಕ್ಚುಲಿ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. His thought process for Prajakiya is awesome and epic, but he is not able to convey the same. ಅದೇ ಯಾವಾಗ ಕನ್ವೆ ಆಗೋದು ಗೊತ್ತಾ? ರಿಸೆಪ್ಟಿವ್ ಎಂಡಲ್ಲಿರೋರು ತಗೊಳಕ್ಕೆ ರೆಡಿ ಆದಾಗ. ಅಂಡ್ ಅದನ್ನ ಉತ್ತರ ನಾನು ಹೇಳ್ಬಿಟ್ಟಿದ್ದಾರೆ. ಹೇಳಿದ್ದು ಒಳ್ಳೆ ಒಂದು ಊಟನೇ ಇಡ್ಬೋದು ನೀವು, ಯಾವುದೇ ಥರ ಊಟ ಇರ್ಬೋದು. ನಿಮ್ಗೆ ಹಸಿವಾಗಬೇಕು ಫಸ್ಟ್ ಆಫ್ ಆಲ್, ಅಲ್ವಾ? ಈಗ ರುಚಿ ಬಗ್ಗೆ ಕೇಳ್ತಾರೆ. ನಿಜವಾಗ್ಲೂ ಇದನ್ನೇ ಇನ್ನೊಂದು ರೀತಿ ಹೇಳಬೇಕು ಅಂದರೆ, ತುಂಬ ಹಸ್ಕೊಂಡಿರೋನಿಗೆ ನೀವೇನೇ ಕೊಡಿ ಆಹಾ ಅಂತ ರುಚಿಯಾಗಿ ತಿಂತಾನೆ. ಹೊಟ್ಟೆ ತುಂಬಿರೋನಿಗೆ ನೀವು ಮೃಷ್ಟಾನ್ನ ಇಡಿ, ಅವ್ನು ಅದರಲ್ಲಿ ಹುಡುಕ್ತಾನೆ, ಇದೇನೋ ಸ್ವಲ್ಪ ಸ್ವಲ್ಪ ಉಪ್ಪು ಜಾಸ್ತಿ ಇರೋ ಆಯ್ತಲ್ಲ. ಸೊ ಎಂಡ್ ಆಫ್ ದಿ ಡೇ ಎವ್ರಿಥಿಂಗ್ ಆ್ಯಕ್ಚುಲಿ ನನಗೆ ವಾಪಸ್ ಬರುತ್ತೆ ಅಷ್ಟೇ. ಸೊ ಬೇಸಿಕ್ಲಿ ಎಲ್ಲರೂ ಕ್ರಿಟಿಕ್ಸ್ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಸರ್, ಇನ್ ದಟ್ ವೇ. ಹಾಂ, ಅದು ಈಸಿ ಅಲ್ಲ ಗುರುವೆ. ಅದು ಐಡೆಂಟಿಟಿ ಕ್ರೈಸಿಸ್ ಅಂತಾರಲ್ಲ, ಆ ಥರ. ನನ್ನ ಐಡೆಂಟಿಟಿ ಏನಂದರೆ ನಾನೇನೋ ಬೇರೆ ಥರ ಹಾಕಬೇಕು ಅಂತ. ಒಪ್ಕೊಳ್ಳೋದು ಭಾಳ ಕಷ್ಟ ಅಲ್ಲ ಗುರುವೆ. ಒಪ್ಕೊಳ್ಳೋದೇ. ಈಗ ನಮ್ಮಿಬ್ಬರದ್ದು ಆರ್ಗ್ಯುಮೆಂಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಹೇಳಿ? ನಾವಿಬ್ರು ಒಪ್ಕೊಳ್ದೇ ಇದ್ದಾಗ. ಅಲ್ಲ, ನಾನು ನಿಮ್ಗಿಂತ ಬೆಟ್ರು. ಓಕೆ, ಕರೆಕ್ಟ್. ನಿಮ್ಮನ್ನು ಒಪ್ಕೊಂಡ್ಬಿಟ್ರೆ ಅಲ್ಲೇ ಕಾನ್ವರ್ಸೇಷನ್ ನಿಂತೋಗುತ್ತಲ್ಲ, ಅಲ್ಲೇ ಮುಗಿದೋಯ್ತು. ನನಗೊಬ್ಬ ಫ್ರೆಂಡ್ ಇದ್ದಾನೆ, ಸಖತ್ತಾಗಿ ಸ್ಟಾರ್ಟ್ ಮಾಡ್ತಾನೆ. ಮಾತಾಡ್ಬೇಕಾದ್ರೆ ಒಂದು ಪಾರ್ಟಿ ಬಗ್ಗೆ ಮಾತಾಡ್ತಾನೆ, ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಾನೆ. ಅವ್ನು ಸರಿ ಇಲ್ಲ ಅಂತ, ಸರಿ ಇಲ್ಲ, ಯಾಕೆ ಏನಾಗಿದೆ, ಸರಿ ಇದೆ, ಸರಿ ಇಲ್ಲ ಅಂತ ಫುಲ್ಲು ಮಾತಾಡ್ತಾ ಇರ್ತಾನೆ. ಕೊನೆಗೆ ಕಟ್ ಮಾಡಿ, ಇಲ್ಲ ಅವ್ನು ಸರಿ ಇದ್ದಾನೆ, ಹೌದು ಅಂದ್ಕೊಳ್ಳಿ, ಇಲ್ಲ ಅವ್ನು ಸರಿ ಇಲ್ಲ ಅಂತ. ನಾನು 5 ನಿಮಿಷ ಮುಂಚೆ ಸರಿ ಇದೆ ಅಂತ ಮಾತಾಡಿದವ್ರು ಇದಕ್ಕೆ ಸರಿ ಇಲ್ಲ ಅಂತ ಅವ್ನಿಗೆ ಮಾತಾಡ್ಬೇಕಷ್ಟೇ. ಅಲ್ಲ ಸರ್, ಸಿನ್ಸ್ ವಿ ಸ್ಪೋಕ್ ಅಬೌಟ್ ಆ್ಯಕ್ಚುಲಿ ಕ್ರಿಟಿಕ್ಸ್ ಬಗ್ಗೆ ಹೇಳಿದಾಗ, ಸರ್ ಈಗ ನೀವು ಸಿನಿಮಾ ಮಾಡಿದ್ದು ಸೋಷಿಯಲ್ ಮೀಡಿಯಾ ಇಲ್ದಿರೋಂಥ ಯುಗದಲ್ಲಿ ಸಿನಿಮಾ ಮಾಡಿದ್ದು ಲೈಕ್ ತೊಗೊಂಡಾಗ, ಅವಾಗಿನ ಕ್ರಿಟಿಕ್ಸ್ಗೂ ಕೂಡ ಆಮೇಲೆ ಇವಾಗಿನ ಕ್ರಿಟಿಕ್ಸ್ ಕಂಪೇರ್ ಮಾಡ್ಕೊಂಡಾಗ ಬಹುತೇಕ ಬಹಳ ದೊಡ್ಡ ಡಿಫ್ರೆನ್ಸ್ ನೀವೇ ನೋಡ್ತೀರಾ ಸರ್? ಯಾರೋ ಒಬ್ರು ಚೆನ್ನಾಗಿ ಹೇಳಿದ್ರು, ಎಲ್ಲಿದ್ದಾರೆ ಆಡಿಯನ್ಸು ಅಂತ. ತುಂಬ ಅಷ್ಟರಲ್ಲಿ ಅರ್ಥ ಆಗ್ಬೇಕು ನಿಮಗೆ, ಆಡಿಯನ್ಸ್ ಎಲ್ಲಿದ್ದಾರೆ. ಎಲ್ಲರೂ ಕ್ರಿಟಿಕ್ಸೇ, ಎಲ್ಲರೂ ಅನಲೈಸ್ ಮಾಡೋರೆ. ಬಿಕಾಸ್ ಏನಾಗಿದೆ ಅಂದರೆ, ಎಲ್ಲರೂ ಮೊಬೈಲಲ್ಲೇ ಮಾಡ್ಕೊತಾರೆ ಒಂದು ಸಿನಿಮಾನ. ಆಮೇಲೆ ನನ್ನ ಒಪಿನಿಯನ್ ಹೇಳ್ಬೇಕಾದ್ರೆ, ಅದು ಒಂದ್ಸತಿ ಜೋಗಿಯವ್ರ ಹತ್ರ ಮಾತಾಡ್ಬೇಕಾದ್ರೆ ಚೆನ್ನಾಗಿ ಹೇಳಿದ್ರು, ನಾವು ಚಿಕ್ಕ ವಯಸ್ಸಲ್ಲಿ ನಮಗೆ ಕೆಟ್ಟದ್ದು ಒಳ್ಳೆ ಸಿನಿಮಾ ಅಂತಲೇ ಅನಿಸ್ತಿರ್ಲಿಲ್ಲ ಅಲ್ವಾ, ನಾವು ನೋಡಿ ಖುಷಿ ಪಡ್ತಾ ಇದ್ವಿ ಅಷ್ಟೇ. ಚೆನ್ನಾಗಿದೆ ಅಂತ. ಹೊರಗೆ ಬಂದು ಈ ಪಿಕ್ಚರ್ ಚೆನ್ನಾಗಿಲ್ಲ, ಫ್ಲಾಪ್ ಆಗುತ್ತಾ, ಹಿಟ್ಟಾಗ, ಅದೆಲ್ಲ ಗೊತ್ತೇ ಇರಲಿಲ್ಲ ನಮಗೆ. ಈಗ ಎಲ್ಲ ಬೆಳೆದಿದ್ರಿಂದ, ಬಡ್ಜೆಟ್ಟಿಂದ, ಕಲೆಕ್ಷನ್ನಿಂದ, ಆಮೇಲೆ ಬೇರೆ ಬುಕ್ ಮೈ ಶೋಯಿಂದ ಎಲ್ಲ ಕಡೆ ನಾನು ನೋಡ್ತಾ ಇರ್ತೀನಿ ಒಪಿನಿಯನ್ ಹೇಳೋಕ್ಕೆ ಮುಂಚೆ. ಹಂಗೆ ನೋಡೋಕ್ಕಾರೆ ಈ ಟೆಕ್ನಾಲಜಿ ಬೆಳೆದು ಮೋರ್ ಡಿಪೆಂಡೆಂಟ್ ಆಗ್ಬಿಟ್ಟಿದ್ದೀವ ನಾವು ಅಂತ. ಆ ಇಂಡಿಪೆಂಡೆಂಟ್ ಒಪಿನಿಯನ್ ಇಲ್ಲ ನೋಡಿ. ನನ್ನ ಒಪಿನಿಯನ್ ಹೇಳಲ್ಲ, ಆಮೇಲೆ 3 ದಿನ ಕಾಯ್ತೀನಿ ನಾನು. ಇರಪ್ಪ ನಾನಿರೋ ಚೆನ್ನಾಗಿದೆ ಅಂದ್ಬಿಟ್ಟು ಆಮೇಲೆ ಪಿಕ್ಚರ್ ಫ್ಲಾಪ್ ಆಗ್ಬಿಟ್ರೆ ಸರ್, ಇದಂತೂ ಸುಮಾರು ಜನ ಯಾರೇ ಕೇಳಿದಾಗ 1 ನಿಮಿಷ ವೆಯ್ಟ್ ಮಾಡು, ಸೋಮವಾರದವರೆಗೂ ವೆಯ್ಟ್ ಮಾಡು, ಮಂಗಳವಾರ ಒಂದಿನ ವೆಯ್ಟ್ ಮಾಡಿ ಅಂತ. ಸರ್, ಆಮೇಲೆ ಜಡ್ಜ್ಮೆಂಟ್ ಹೊಟ್ಟೋಗಿದೆ. ಇನ್ನೊಂದು ಹೆಂಗೆ ಗೊತ್ತಾ ಸರ್, ಆ್ಯಸ್ ಎನ್ ಆಡಿಯನ್ಸಿಗೆ ಒಂದು ಸಿನಿಮಾ ನೋಡಿದಾಗ ಇಷ್ಟ ಆಯ್ತಾ ಅಂತ ಯಾರಾದ್ರು ಕೇಳಿದಾಗ ನನಗೆ ಒಂದ್ಸಲಿ ಅನಿಸಿದೆ,
ಇದು ಇಷ್ಟಪಡ್ಬೇಕಾ ಇಷ್ಟಪಡಬಾರ್ದಾ ಈಗ ಒಂದು ನಿಮಿಷ, ಇಷ್ಟಪಟ್ಟಿಲ್ಲ ಅಂತ ಅಂದ್ಬಿಟ್ರೆ ಪ್ರಪಂಚ ಎಲ್ಲ ಇಷ್ಟಪಡ್ತಿದೆ, ಅಥವಾ ಉಲ್ಟಾ ಹೇಳಿದ್ರೆ ಇದಾಗ್ತಿದೆ. ಒಂದು ನಿಮಿಷ 2 ದಿವಸ ವೆಯ್ಟ್ ಮಾಡೋಣ, 3ನೇ ದಿವಸ ನೋಡಿಕೊಂಡು ಇದ್ರ ಮೇಲೆ ಉತ್ತರ ಹೇಳೋದು ಸಾಕಷ್ಟು ಬಾರಿ ಅನುಭವ ಆಗಿದೆ ಸರ್. ಅದೇ ಡಿಪೆಂಡೆಂಟ್ ಅಂತ. ಇಂಡಿಪೆಂಡೆಂಟ್ ಆಗಿ ಇರೋದು ತುಂಬ ಕಷ್ಟ ಗುರುವೆ. ತುಂಬ ಕಷ್ಟ. ಅದಕ್ಕೆ ತುಂಬ ದೃಢತೆ ಬೇಕು. ತುಂಬ ನೀವು ಆಳವಾಗಿ ಇಳಿದು ಒಂದು ದೃಢತೆಗೆ ಬರ್ಬೇಕು ನೀವು. ಏನು ಹೇಳಿ, ಮೇಲ್ಮೇಲೆ ಬಂದ್ಬಿಟ್ಟಿದ್ರೆ ಹಿಂಗೆ ಎಳೆದ್ಕೊಳ್ಳಿ ಹಿಂಗೆ ಬಿದ್ದೋಗ್ಬಿಡ್ತೀನಿ. ನಾನು ನಿಂತ್ಕೊಳ್ಳೋದಕ್ಕೂ ನಾನು ಯಾರೋ ಹಿಡ್ಕೊಂಡು ನಿಲ್ಸಿದ್ರೆ ಹೆಂಗಿರುತ್ತೆ ಹೇಳಿ, ಬಿಟ್ಟರೆ ಈಗ ಬಿದ್ದೋಗ್ಬಿಡ್ತೀನಿ ನಾನು. ಎವ್ರಿಥಿಂಗ್ ಇಸ್ ಡಿಪೆಂಡೆಂಟ್. ನಮ್ಮದು ಪ್ರತಿಯೊಂದು ಕೂಡ ನಾನು ಮಾತಾಡೋದು, ನಡ್ಕೊಳ್ಳೋದು, ನಾನು ಮೂವಿ ಮಾಡೋದಾಗಲಿ ಇದಾಗಲಿ ಪ್ರತಿಯೊಂದು ಕಂಪ್ಯಾರಿಸನ್ನು ಅಲ್ವಾ, ಆ ಥರ ಆಗೋಗ್ಬಿಟ್ಟಿದೆ. ಆಮೇಲೆ ಇದು ಅದಕ್ಕೆ ಕರೆಕ್ಟಾಗಿ ಪ್ರಮೋಷನ್ನು ಆಗ್ಬಿಟ್ಟಿದೆ ಇವಾಗ. ನಾನು ಹಿಟ್ ಅಂತ ಹೇಳ್ಕೊಂಡ್ರೇ ಅದು ನೆಕ್ಸ್ಟ್ ಹಿಟ್ ಆಗೋದ್ರ ಥರ ಪರಿಸ್ಥಿತಿ. ಐ ವಾಂಟ್ ಟು ಪ್ರೂವ್ ಮೈ ಫಿಲಮ್ ಇಸ್ ಹಿಟ್ ಅಂತ ಪ್ರೊಡ್ಯೂಸರ್ ಮತ್ತೆ ಹೇಳ್ತೀನಿ, ನಂಗೆ ದುಡ್ಡು ಬಂತು ಸಾರ್ ಅಂತ. ದುಡ್ಡೇ ಬಂದಿಲ್ಲ. ಅದು ಕೂಡ ಹೇಳ್ತಾರೆ ಕರೆಕ್ಟ್. ಆ್ಯಕ್ಚುಲಿ ಅದು ವಿಚಿತ್ರ ಅನ್ಸುತ್ತೆ ಅದು ಆ್ಯಕ್ಚುಲಿ. ಐ ಡೋಂಟ್ ನೋ ವೆರಿ